ಇವತ್ತು ಟ್ಯೂಸ್ಡೇ. ಹಾಗೆ ಬೆಳಗ್ಗೆನೇ ಎದ್ದು ವಾಕಿಂಗ್ ಹೊರಟೆ ನಾನು. ಇಲ್ಲಿಗೆ ನೋಡಿ ನಾನು ಎಷ್ಟು ಸ್ಲೋ ಆಗಿ ನಡೀತಿದ್ದೀನಿ ಅಂತ. ಇಟ್ಸ್ ಪೇನಿಂಗ್ ಎ ಲಾಟ್. ಅದೇನೋ ಹೇಳ್ತಾರಲ್ಲ, ಏನೂ ಮಾಡೋಕ್ಕೋಗಿ ಇನ್ನೇನೋ ಆಗುತ್ತೆ, ಅಥವಾ ಟೈಮ್ ಸರಿಯಿಲ್ಲ ಅಂದಾಗ ಏನೂ ಮಾಡೋಕ್ಕಾಗಲ್ಲ ಅಂತ. ಸೊ ಹಾಗೆ ಅಷ್ಟು ಹೆಲ್ದಿ ಆಗಿದ್ದವಳು ಕಾಲು ನೋವು ಹೆಂಗೆ ಹಿಂಸೆ ಕೊಡೋದು. ಬಟ್ ನಾನು ಗೀವ್ ಅಪ್ ಮಾಡ್ತಾಯಿಲ್ಲ. ನಾನು ವಾಕಿಂಗ್ ಹೋಗ್ತಾನೇ ಇದ್ದೀನಿ, ಎಕ್ಸಸೈಸ್ ಮಾಡ್ತಾನೇ ಇದ್ದೀನಿ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ವಾಕಿಂಗ್ ಎಲ್ಲ ಆದಮೇಲೆ ಮನೆಗೆ ಬಂದು ಆ್ಯಸ್ ಯೂಶ್ವಲ್ ಒಂದು ಟೋಸ್ಟ್ ಇತ್ತು, ಒಂದು ಪೀಸ್ ಬ್ರೆಡ್ ಇತ್ತು, ಅದಕ್ಕೆ ಎಗ್ ಮಾಡಿಕೊಂಡೆ. ಸೊ ಆಮೇಲೆ ಜೊತೆಗಿತ್ತು ಕಾರ್ನ್ ತಿಂದೆ. ಸಖತ್ತಾಗಿತ್ತು, ಯಮ್ಮಿ ಆಗಿತ್ತು ನಿಜವಾಗ್ಲೂ. ಕಾರ್ನ್ ತುಂಬ ಟೇಸ್ಟಿಯಾಗಿತ್ತು ಇವತ್ತು, ಯಾಕೋ ಗೊತ್ತಿಲ್ಲ. ಮಧ್ಯೆ ಬೆಳ್ಳಗಿತ್ತು, ಒಂದೊಂದು ಎಲ್ಲೋ ಇತ್ತು. ಸೊ ಒಂಥರ ವಿಚಿತ್ರವಾಗಿತ್ತು. ವಿಚಿತ್ರ ಅನ್ನೋದಕ್ಕಿಂತ ಹೈಬ್ರಿಡು, ಇನ್ನೇನು ಹೈಬ್ರಿಡು ಅವ್ರು ಹೆಂಗೆಂಗೋ ಮಿಕ್ಸಪ್ ಮಾಡಿರ್ತಾರೆ, ಅದೇ ಥರ ಇತ್ತು. ಬಟ್ ಟೇಸ್ಟಿಯಾಗಿತ್ತು. ಏನೂ ಮಾಡೋಕ್ಕಾಗಲ್ಲ, ಹಣೆ ಬರ ನಮ್ಗಳದೆಲ್ಲ ಜನ್ರೇಷನ್ನು ಹೈಬ್ರಿಡ್ ತಿನ್ನೋ ಗತಿ ಬಂದಿದೆ, ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಕಾಗೆಗಳು ಬಂದು ಬಡ್ಕೊತಾ ಇದ್ದವು, 2 ಬಂದಿದ್ದವು ಇವತ್ತು. ಸೊ ಅದಕ್ಕೂ ಕೊಟ್ಬಿಟ್ಟು ಅದಾದಮೇಲೆ ಮಧ್ಯಾಹ್ನಕ್ಕೆ ಯೂಶ್ವಲ್ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಮಾಡಿದೆ. ಬೆಂಡೆಕಾಯಿ ಪಲ್ಯ ಮಾಡಿದೆ, ಆಮೇಲೆ ಸೊಪ್ಪಿನ ಸಾರು ಮಾಡಿದೆ. ನಾನು ಪಾಲಕ್ ಸೊಪ್ಪಿನ ಸಾರು ಮಾಡಿ, ಮಾಡಿ, ಕಾಲು ಎತ್ತರ ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ರೆ ಹೇಳೋಕ್ಕಾಗಲ್ಲ, ಆ ಥರ ನೋವು. ಅದ್ರ ಜೊತೆಗೆ ಸ್ವಲ್ಪ ಚಿಕನ್ನು, ಬ್ರೆಸ್ಟ್ ನನಗಾಗಿ ಮಾಡಿಕೊಂಡೆ ಅಷ್ಟೇ, ಬೇರೆ ಯಾರೂ ತಿನ್ನಲ್ಲ. ಸೊ ನನಗೆ ಆಮೇಲೆ ಸ್ವಲ್ಪ ಇದು ಮೊಸರು ಮಾಡ್ಕೊಂಡು, ಅಲ್ಲಿ ಮಡಿಕೆ ಬಂದಿತ್ತು. ಸೊ ಈಗ ಬೇಸಿಗೆ ಸ್ಟಾರ್ಟ್ ಆಗ್ತಿದ್ದೆಲ್ಲ, ಸೊ ಮಡಿಕೆ ತೊಗೊಂಡು ಬಂದೆ ಮನೆಗೆ. ಹೆಂಗೆ ಯೂಸ್ ಮಾಡೋದು, ಅದನ್ನು ಹೆಂಗೆ ವಾಶ್ ಮಾಡೋದು ಅಂತ ಹೇಳ್ಕೊಡಿ ನನಗೆ. ಅದಾದಮೇಲೆ ಬಿಗ್ ಬಾಸ್ಕೆಟಿಂದ ಸಾಮಾನು ತರಿಸಾದ್ಮೇಲೆ ಮಕ್ಕಳಿಗೆಲ್ಲ ಬೋರ್ ಆಗ್ತಿತ್ತು ಅಂದ್ಬಿಟ್ಟು ಅವರಿಗೆ ಮನೇಲೇ ಚಾಟ್ ಮಾಡಿಕೊಟ್ಟೆ, ಅಂದರೆ ಬೇಲ್ ಮಾಡಿಕೊಟ್ಟೆ. ಎಲ್ಲ ಮಿಕ್ಸ್ ಮಾಡಿ ಮನೇಲೆಲ್ಲ ತರಕಾರಿ ಎಲ್ಲ ಹಾಕಿ ನಾನು ತಿಂದೆ. ನನಗೂ ಬಾಯಿ ಪರ ಅಂತ ಇತ್ತು, ತಿಂದೆ, ಎಂಜಾಯ್ ಮಾಡಿದೆ ನಾನು. ಚೆನ್ನಾಗಿತ್ತು. ಒಂದೊಂದ್ಸಲ ಅನಿಸುತ್ತಲ್ಲ ನಮಗೂ ಏನೋ ತಿನ್ನಬೇಕು ಅಂದಾಗ ಹೆಲ್ದಿ ವೇನಲ್ಲಿ ಈ ಥರ ತಿನ್ಬೋದು. ಹೊರಗಡೆ ತಿಂದರೆ ಏನೂ ಆಗೋಲ್ಲ ಬೇಲು. ಬಟ್ ಅಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಅಲ್ಲಿ ಏನು ಹಳೆ ಚಟ್ನಿ ಇರುತ್ತೋ, ಯಾವುದಿರುತ್ತೋ, ನೀರು ಯಾವ್ದು ಯೂಸ್ ಮಾಡ್ತಾರೋ. ಈಗ ಬೇರೆ GPS ಎಲ್ಲ ಇದೆ, ಸೊ ರಿಸ್ಕ್ ತೊಗೊಳಂಗಿಲ್ಲ. ಸೊ ಹಾಗಾಗಿ ಅವಾಯ್ಡ್ ಮಾಡ್ತೀನಿ. ನಾನು ಮನೇಲೆ ಮಾಡ್ತೀನಿ. ಒಂದೊಂದ್ಸಲ ಹೋಗ್ಬಿಟ್ಟು ತಿನ್ಕೊಂಡು ಬಂದುಬಿಡ್ಬೇಕು, ಒಂದೊಂದ್ಸಲ ಬೇಜಾರಾಗಲ್ಲ. ಅದಾದಮೇಲೆ ಯೋಗ. ಮೊದಲು ನಾನು ವರ್ಕೌಟ್ ಮಾಡಿದೆ, ಜಿಮ್ ಆದಮೇಲೆ ಯೋಗ ಇತ್ತು. राइट साइड में जाओ, त्रिकोणासन, रिवर्स त्रिकोणासन. पीछे वाला लेग आगे ले लो, चेयर पोज. लेफ्ट लेग पीछे ले लो, वॉरियर 2. रिवर्स वॉरियर. दोनों हाथ नीचे रखो, गो टू पर्वत की तरह आसन. नीज लगा दो, चाइल्ड पोज. वापस ले लो, पर्वत की तरह आसन. लेफ्ट लेग आगे ले लो, वॉरियर 2. रिवर्स वॉरियर. दोनों हाथ नीचे रखो, गो टू पर्वत की तरह आसन. नीज लगा दो, चाइल्ड पोज. नीज पे आओ, लेफ्ट लेग अप, चेस्ट एंड चिन. वापस ले लो, चाइल्ड पोज. नीज पे आओ, राइट लेग अप, चेस्ट एंड चिन. वापस ले लो, चाइल्ड पोज. वापस नीज पे आओ, लेफ्ट हैंड अप. वापस ले लो, चाइल्ड पोज. वापस नीज पे आओ, लेफ्ट हैंड अप. वापस ले लो, चाइल्ड पोज. भुजंगासन. भुजंगासन में नीचे आओ, लोकासन. हाथों को घुमा करके पीछे लॉक करो, अपर बॉडी ऊपर उठाओ. वापस ले लो, भुजंगासन, पर्वत की तरह आसन. वॉक करके आगे आओ, मलासन. नीचे बैठो, लोकासन. यस. लेफ्ट लेग पेट पे प्रेस करो, नीचे रखो, ब्रिज पोज. राइट लेग पेट पे प्रेस करो, ब्रिज पोज. दोनों लेग्स पेट पे प्रेस करो, ब्रिज पोज. हलासन. जल्दी से रोल ऑन करो, मालासन. यस, उठो, मालासन. नीचे बैठो. ಎಷ್ಟು ಫಾಸ್ಟಾಗಿ ಮಾಡಿಸ್ತಾ ಇದ್ರಿ ಇವತ್ತು ಯೋಗ ಅಂತ ಕೇಳ್ಬಿಟ್ಟು, ಒಂದು ಪೋಸ್ಚರ್ಗೆ ಮಾಡಿಸೋಳಗೆ ಸಾಕಾಗೋಗ್ತಾ ಇತ್ತು. ಬಟ್ ಅದು ರಿಲೀಫ್ ಕೊಡ್ತದೆ ನನ್ನ ಪೇಯ್ನ್ಗೆ. ಇವತ್ತು ನಾನು ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಇವತ್ತು ಏನೂ ಪೇಯ್ನ್ ಇರಲಿಲ್ಲ. ಅದಾದಮೇಲೆ ಸೆಲ್ಫಿ ತೊಗೊಂಡೆ, ಮನೆಗೆ ಬಂದು ಬಾಕಿ ಕೆಲಸ ಎಲ್ಲ ಮುಗಿಸಿ ಮಲ್ಕೊಂಡೆ. ಹೀಗೆ. ಸೊ ಇದು ಬಂದು ನೆಕ್ಸ್ಟ್ ಬರುವಂಥದ್ದು ವೆಡ್ನೆಸ್ಡೇ ವಿಡಿಯೋ. ಸೊ ನಿನ್ನೆ ಹಾಕಲೇ ಇಲ್ಲ ವಿಡಿಯೋ, ಸೊ ಹಾಗಾಗಿ ಜೊತೆಯಲ್ಲೇ ಎಡಿಟ್ ಮಾಡಿ ಎರಡನ್ನೂ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಸೊ ವಾಕಿಂಗ್ ಹೋದೆ. ವಾಕಿಂಗ್ ಐ ಥಿಂಕ್ ಆಲ್ಮೋಸ್ಟ್ 9 o'clock ಆಗಿತ್ತು ಅಂದ್ಕೊಳ್ಳಿ. ಸ್ನಾನ ಎಲ್ಲ ಮಾಡಿ ಮನೆ ಕೆಲಸ ಸ್ವಲ್ಪ ಮುಗಿಸಿ ಹೊರಟೆ. ಅಂದರೆ ಸ್ವಲ್ಪನೇ, ಮಾರ್ನಿಂಗ್ ಏನಕ್ಕೆ ಯೂಶ್ವಲ್ ಕೆಲಸ ಇರುತ್ತೆ ಅದು. 9 ಗಂಟೆ ಆಗೋಯ್ತು. ಇವತ್ತು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಬರೋಷ್ಟರಲ್ಲಿ ಪಾರ್ಕ್ಗೆ. ಪೇಷನ್ಸ್. ಬಟ್ ವಾಕಿಂಗ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಟೈಮ್ ಆಗೋಗಿದೆ ಬಿಡು, ನಾಳೆ ಹೋಗೋಣ ಅಂದ್ಕೊಂಡ್ರೆ ಇವತ್ತಿನ ಡೆಫಿನೆಟ್ಲಿ ಮಿಸ್ ಆಗುತ್ತೆ. ಇಷ್ಟೇ, ವಿಶ್ ಮಾಡೋದು ನಿಜ. ಸಮ್ಟೈಮ್ಸ್ ಇಟ್ಸ್ ವೆರಿ ಡಿಫಿಕಲ್ಟ್.
ಬಟ್ ಚೆನ್ನಾಗ ಕೆಲಸ ಅಂತೂ ಇದ್ದೇ ಇರುತ್ತೆ 24/7 ಮಾಡ್ತಾನೆ ಹೋದರೆ. ಈಗ ಸಪೋಸ್ ಅಂದ್ಕೊಳ್ಳಿ ಕಿಚನಲ್ಲಿ ಎಲ್ಲ ಮಾಡಿದ್ರಿ, ನಾಷ್ಟ ಮಾಡಿಕೊಟ್ರಿ ಎಲ್ರಿಗೂ, ಅದ್ರ ಪಾತ್ರೆ ತೊಳೆದಾಯ್ತು, ಆಮೇಲೆ ಕಿಚನ್ ತೊಳಿತೀನಿ, ಕ್ಲೀನ್ ಮಾಡ್ಕೊತೀನಿ, ಇರಪ್ಪ ಒಂಚೂರು ಏನೋ ಹಂಗೆ ಅಂದ್ಕೊಂಡು ಹೋದರೆ ಆಗೋದಿಲ್ಲ. ದಿನವೆಲ್ಲ ಟೈಮ್ ಇರುತ್ತೆ, ಆ ಟೈಮಲ್ಲಿ ಆರಾಮಾಗಿ ಮಾಡೋಣ. ಬೆಳಗ್ಗೆನೇ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ವಾಕಿಂಗ್ ಮಾಡೋಕ್ಕೆ, ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಸಿಗೋಲ್ಲ. ಸೊ ವೆನೆವರ್ ಯು ವಿಲ್ ಗೆಟ್ ಟೈಮ್ ಆವಾಗ ಮಾಡ್ಕೋಬೋದು ಕೆಲಸ. ಬಟ್ ಎಕ್ಸಸೈಸ್ ಎಲ್ಲ ಟೈಮು ಮಾಡೋಕ್ಕಾಗಲ್ಲ, ವಾಕಿಂಗ್ ಎಲ್ಲ ಟೈಮು ಮಾಡೋಕ್ಕಾಗಲ್ಲ. ಸೊ ಮಾರ್ನಿಂಗ್ ಆಗಿರ್ಬೋದು, ಈವ್ನಿಂಗ್ ಟೈಮಲ್ಲಿ ಪ್ರಿಫರ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ದಿನವೆಲ್ಲ ಆ್ಯಕ್ಟಿವ್ ಆಗಿರೋಕ್ಕೆ ಟ್ರೈ ಮಾಡಿ. ಸೊ ಅದಾದಮೇಲೆ ಪಾರ್ಕ್ ಪಕ್ಕನೇ ಅದೇ ಇದೆ ಅಂತ ಹೇಳಿದ ನಾನು, ಏನು ಕೊಟ್ಟಿಗೆ, ಇದಕ್ಕೆ ತಬೇಲ ಅಂತ ಹೇಳ್ತಾರೆ ಇಲ್ಲಿ. ಸೊ ಅಲ್ಲಿ ನೋಡಿ ಜರ್ಸಿ ಹಸುಗಳಿದೆ, ಕರುಗಳಿದೆ, ಮತ್ತು ಆಡುಗಳು ಇದೆ. ಸೊ ಅದ್ರ ಜೊತೆ ಡೈಲಿ ಒಂದು ಟಚ್ ಮಾಡ್ಕೊಂಡು ಬರ್ತೀವಿ. ಎಷ್ಟು ಚೆನ್ನಾಗಿ ಅನಿಸ್ತು ಅಂದರೆ, ನನಗೆ ಎಷ್ಟೋ ವರ್ಷ ಆದಮೇಲೆ ಹಸುಗಳನ್ನ ಮುಟ್ಟಿದ್ದೀನಿ. ನನಗೆ ನಂದು ಇನ್ನರ್ ಸೆಲ್ಸ್ ಎಲ್ಲ ಜುಮ್ ಅಂದ್ಬಿಡ್ತು, ಅಷ್ಟು ಚೆನ್ನಾಗಿ ಅನ್ನಿಸ್ತು ಫೀಲಿಂಗು ನನಗೆ. ತುಂಬ ಚೆನ್ನಾಗಿದ್ರು, ಗಮನ ವಾವ್ ಎಷ್ಟು ಚೆನ್ನಾಗಿತ್ತು ಅಂತ ಕೇಳಬೇಡಿ, ತುಂಬ ಚೆನ್ನಾಗಿತ್ತು. ಯಾರು ನಾವು ಹಳ್ಳಿಲಿ ಹುಟ್ಟು ಬೆಳೆದ್ಬಿಟ್ಟು ಸಿಟಿಗೆ ಬಂದು ಸೆಟ್ಲ್ ಆದಮೇಲೆ ಇರುತ್ತಲ್ಲ, ಅದು ಅನ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಯಾವಾಗಲೂ. ಒಂದು ಫೀಲು, ಎನ್ವೈರನ್ಮೆಂಟು, ಆ್ಯಂಬಿಯನ್ಸು, ದಟ್ಸ್ ಆಲ್ ಮ್ಯಾಟರ್ಸ್. ನಮ್ಗೆ ಏನೇ ಎಲ್ಲೇ ತೊಗೊಂಡೋಗ್ಬಿಟ್ರು ನಮ್ಗೆ ಅನಿಸುತ್ತೆ ನಾವು ಹುಟ್ಟು ಆ ಒಂದು ಇದೆಯಲ್ಲ ಎನ್ವೈರನ್ಮೆಂಟ್, ಆ ಎನ್ವೈರನ್ಮೆಂಟ್ ಬೇಕೇ ಬೇಕು. ವಿ ಕೆನಾಟ್ ಬಿ ಲೈಕ್ ಏನು ಮಾಡಿದ್ರೂ ನಮ್ಗೆ ಆಗಲ್ಲ, ಬಟ್ ಏನೋ ಜೀವಿಸ್ಬೇಕು ಅಂತ ಜೀವಿಸ್ತಿರ್ತೀವಿ ಅಷ್ಟೇ. ಸೊ ಅದಾದಮೇಲೆ ಮನೆಗೆ ಬಂದು ನಾನು ಮಾಡಿಕೊಂಡೆ ಬನಾನಾ, ಆ್ಯಪಲ್ ಮತ್ತು ಸ್ಟ್ರಾಬೆರಿ ಸ್ಮೂದಿ. ಸ್ಟ್ರಾಬೆರಿ ಸೀಸನಲ್ಲಿ ಹಾಗೆ ಸ್ಟ್ರಾಬೆರಿ ಸ್ವಲ್ಪ ಹುಳಿ ಇತ್ತು, ಬಟ್ ಸ್ಟಿಲ್ ಇಟ್ಸ್ ಓಕೆ, ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು, ತಿಂದೆ. ನನಗೆ ತುಂಬ ಇಷ್ಟ ಸ್ಮೂದಿ. ನೆನ್ನೆ ಅಂತೂ ಗೊತ್ತಿಲ್ಲ ಅದೇನಾಗಿತ್ತು ನನಗೆ, ಸುಮ್ಮನೆ ಏನು ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕಿದ್ದೀನಿ, ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕಿದ್ದೀನಿ. ಅಂದರೆ ಫ್ರೂಟ್ಸ್ ಆಗಿರ್ಬೋದು, ಅಥವಾ ಕಡಲೆ ಇತ್ತು, ಹುರ್ಗಡ್ಲೆ. ಸೊ ಸುಮ್ಮನೆ ಅದನ್ನು ಒಂಥರ ಫೀಲಿಂಗು, ಸುಮ್ಮನೆ ತಿಂದಿದ್ದೀನಿ ನೆನ್ನೆ ಅನ್ಕಂಟ್ರೋಲಬಲ್ ಆಗಿ. ಲೈಕ್ ಇದನ್ನು ಹೇಳಬಾರ್ದು, ನಿಮಗೆ ಹೇಳಿದ್ರೆ ನೀವು ಒಂದ್ಸಲ ಇನ್ಸ್ಪೈರ್ ಆಗಿಬಿಡ್ತೀರ. ಸೊ ಬಟ್ ಸ್ಟಿಲ್ ಐ ನೀಡ್ ಟು ಅಕ್ನಾಲೇಜ್, ಅದನ್ನು ಅಕ್ನಾಲೇಜ್ ಮಾಡೋದು ಬಹಳ ಇಂಪಾರ್ಟೆಂಟು. ಸೊ ಅದಾದಮೇಲೆ ಕೆಲಸವರೆಲ್ಲ ಬಂದರು, ಕಸ ಗುಡಿಸ್ತಾಯಿದ್ರು. ಅದ್ರ ಜೊತೆಗೆ ನಾನು ಟೆಸ್ಟಿಂಗ್ ಎಲ್ಲ ಮಾಡಿಕೊಂಡೆ, ಫ್ರೈಡೇಗೆಲ್ಲ ಪೂಜೆಗೆ ಬೇಕಾಗುತ್ತೆ ಅಂತ ಟೆಸ್ಟಿಂಗ್ ಮಾಡಿದೆ. ಬಟ್ ಅವರು ಇವತ್ತು ಮತ್ತೆ ಅಗೇನ್ ರಜೆ ಹಾಕಿದ್ದಾರೆ. ಇವತ್ತು ಥರ್ಸ್ಡೇ. ನನಗೆ ಒಂದೊಂದ್ಸಲ ಸಖತ್ತು ಕೋಪ ಬರುತ್ತೆ, ಏಕೆಂದರೆ ಬೆಳಗ್ಗೆನೇ ಎಲ್ಲ ಕೆಲಸ ನಾನೇ ಮಾಡಬೇಕಾಗತ್ತೆ. ಅದಾದಮೇಲೆ ಅಡುಗೆ ಮಾಡ್ತಾ ಹುಣಸೆ ಹಣ್ಣೊಂದು ಇದನ್ನು ಮಾಡಿಕೊಂಡೆ, ಏನದು ಗೋಲಿ ಥರ ಮಾಡ್ತಿದ್ದೆ ಚಿಕ್ಕವರಿದ್ದಾಗ, ಅದನ್ನು ಮಾಡ್ಕೊಂಡು ತಿಂದೆ. ಸೂಪರಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ಅದು ಒಂದೊಂದ್ಸಲ ತಿಂದರೆ ತುಂಬಾ ಒಳ್ಳೆಯದು. ನೀವು ಉಪ್ಪು ಹುಳಿ ಖಾರ ತಿನ್ನಬೇಕು, ಎಸ್ಪೆಷಲಿ ಯಾರು PCOD ಆ ಥರದ್ದೆಲ್ಲ ಇದೆಯಲ್ಲ, ಈ ಥರದ್ದೆಲ್ಲ ಯೂಸ್ ಮಾಡಿ, ತುಂಬಾ ಒಳ್ಳೆಯದು ಹಾರ್ಮೋನ್ಸಿಗೆ. ಅದಾದಮೇಲೆ ಲಂಚ್ ಆಯಿತು. ಲಂಚಿಗೆ ಮಾಡಿದ್ದೆ ಆ್ಯಸ್ ಯೂಶುವಲು ಬೆಂಡೆಕಾಯಿ ಪಲ್ಯ, ಅಲ್ಲಲ್ಲ ಗೋಬಿ ಪಲ್ಯ ಮಾಡಿದೆ. ಆಮೇಲೆ ದಾಲು ಆ್ಯಸ್ ಯೂಶುವಲ್ ಅದೇ ಊಟ. ಅದಾದಮೇಲೆ ಈವ್ನಿಂಗ್ ಸ್ನ್ಯಾಕಿಗೆ ಆ್ಯಸ್ ಯೂಶುವಲು ಹುರ್ಗಡ್ಲೆದು ಇದಿರುತ್ತಲ್ಲ, ಅದನ್ನು ತಿಂದರೆ ಒಳ್ಳೆಯದು, ಪ್ರೋಟೀನ್ಗೆ ಒಳ್ಳೆಯದು ಅಂತ ತಿಂದೆ. ಅದಾದಮೇಲೆ ಡ್ರೈ ಫ್ರೂಟ್ಸು, ಆಮೇಲೆ ಆ್ಯಪಲ್ಲು, ಆಮೇಲೆ ಪಪ್ಪಾಯ, ಸುಮ್ಮನೆ ತಿಂದಿರೋದೇ ನೆನ್ನೆ. ಆಮೇಲೆ ಸ್ವಲ್ಪ 4 ಕಡಲೆ ಪುರಿ ಇತ್ತು, ಅದನ್ನು ತಿಂದೆ. ಅದನ್ನು ಶೂಟ್ ಮಾಡ್ಕೊಳ್ಳಿ, ಎಷ್ಟೊಂದು ಶೂಟ್ ಮಾಡಲಿ ನಾನು. ಅದಾದಮೇಲೆ ಜಾಮೂನ್ ಇತ್ತು, ಜಾಮೂನ್ ತಿಂದೆ ಒಂದು. ಓ ಮೈ ಗಾಡ್, ಕೇಳಿಬಿಡಿ, ಇಟ್ ವಾಸ್ ಅನ್ ಎಂಡ್ಲೆಸ್. ನನಗೆ ಅನ್ನಿಸ್ತಾಯಿತ್ತು ನಾನು ತುಂಬ ತಿಂತಾಯಿದ್ದೀನಿ, ತುಂಬ ಶೂಟ್ ಬರೀ ತಿನ್ನೋದೇ ಶೂಟ್ ಮಾಡ್ತಾಯಿದ್ದೀನಲ್ವ, ಹಂಗೆ ಅನ್ನಿಸ್ತಾಯಿತ್ತು ನನಗೆ. ಒಂದೊಂದ್ಸಲ ನೋಡಿದವ್ರು ಯಾರು ನಂದು ಈ ಒಂದು ನನ್ನ ವಿಡಿಯೋ ಇಸ್ ಅಪ್ ಟು ಲೈಕ್ ವೆಯ್ಟ್ ಲಾಸದು ಮತ್ತು ಏನು ತಿಂತೀವಿ ಅದನ್ನು ತೋರಿಸೋದೇ ಇರುತ್ತಲ್ವ. ಸೊ ಯಾರು ಅದನ್ನು ನೋಡಿರಲ್ಲ, ಕ್ಯಾಪ್ಷನ್ ಅವ್ರು ನೋಡಿದ್ರೆ ಇದೇನು ಬರೀ ತಿನ್ನೋದೇ ವಿಡಿಯೋ ಹಾಕಿರೋದು, ಎಷ್ಟು ತಿನ್ಬೋದು, ಈ ಹಾರ ಐತಿ ಅನ್ಕೋಬೋದು. ಬಟ್ ತಿಂದೆ. ಬಟ್ ಪಪ್ಪಾಯ ಮಾತ್ರ ಟೇಸ್ಟಿ ಆಗಿರಲಿಲ್ಲ, ಸುಮಾರಾಗಿತ್ತು. ಅದನ್ನು ಹೆಂಗೋ ಹಂಗೆ ಹೋಟೆಲ್ ತಿಂದೆ. ಫ್ರೂಟ್ಸ್ ತಿನ್ನಬೇಕಲ್ಲ ಅಂತ ತಿಂದೆ, ಟೇಸ್ಟಿ ಆಗಿಲ್ಲ. ಟೇಸ್ಟಿ ಇಲ್ಲ ಅಂದರೆ ಅದು ಮಜಾನೇ ಬರೋಲ್ಲ, ಇಂಟ್ರೆಸ್ಟ್ ಹೋಗ್ಬಿಡತ್ತೆ. ಅಟ್ಲೀಸ್ಟ್ ಸ್ವಲ್ಪ. ಅದಾದಮೇಲೆ ಎಗ್ ತಿನ್ಕೊಂಡು ಹೋದೆ ಜಿಮ್ಮಿಗೆ. ಮನೆಗೆ ಬಂದು ಮತ್ತೆ 2 ಎಗ್ಗು ತಿಂದೆ ನಾನು. ನೆನ್ನೆ ರೋಲರ್ ಕೋಸ್ಟಿಂಗ್ ಆಗಿತ್ತು ನಂದು ಊಟ. ಅಂದರೆ ಹೊಟ್ಟೆನೇ ತುಂಬೋ ಫೀಲಿಂಗೇ ಆಗ್ತಿಲ್ಲ. ಸಮ್ಟೈಮ್ಸ್ ನಂಗೆ ಹಂಗೆ ಆಗುತ್ತೆ ನನಗೆ. ಅಂದರೆ ಆ್ಯಕ್ಚುಲಿ ಇಟ್ ಹ್ಯಾಪನ್ಸ್ ವಿತ್ ಪೀರಿಯಡ್ಸ್ ಟೈಮಲ್ಲಿ ನಂಗೆ ಯೂಶ್ವಲಿ ಅದು ಆಗುತ್ತೆ. ಅದಾದಮೇಲೆ ಜಿಮ್ಗೆ ಹೋಗೋಷ್ಟರಲ್ಲಿ ನಾನು 7:15 ಆಗೋಗಿತ್ತು. ಮನೆ ಬಿಟ್ಟಾಗಲೇ ನೆಲೆಗೆ ಹಾಕ್ಕೊಳ್ಳಿ. ನಮ್ಮ ಮನೆಯವರೆಲ್ಲ ಹೋಗಿದ್ರು, ಕೀ ಕೊಡಬೇಕಿತ್ತು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಲೇಟ್ ಆಗುತ್ತೆ. ಅದಾದಮೇಲೆ ನಾನು ಇವತ್ತು ಮಾಡಿದೆ, ಚೆಸ್ಟ್ ವರ್ಕೌಟ್ ಮಾಡಿದೆ. ವರ್ಕೌಟ್ ಮಾಡಿ ತಿಂದಾದ್ಮೇಲೆ ಅದೆಲ್ಲೂ ಹೋಗಲ್ಲ. ನಾವು ಎಷ್ಟೇ ವರ್ಕೌಟ್ ಅಂದ್ಕೊಳ್ಳೋದು, ತುಂಬ ಜನ ವರ್ಕೌಟ್ ಮಾಡಿದ್ರೆ ಎಲ್ಲ ಹೊಂಟೋಗ್ಬಿಡುತ್ತೆ ಅಂತ. ನೋ, ಇಟ್ಸ್ ನಾಟ್ ಲೈಕ್ ದಟ್.
ಅದಾದಮೇಲೆ ಜುಂಬಾ ಮಾಡಿದೆ. ಜುಂಬಾ ಮಾಡೋದ್ರಿಂದ ನಿಮಗೆ ಮೇಯ್ನ್ಲಿ ಕಾರ್ಡಿಯೋ ಆಗುತ್ತೆ, ಅದ್ರ ಜೊತೆಗೆ ನಿಮಗೆ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ನಾನು ಎಲ್ಲನೂ ಮಾಡ್ತೀನಲ್ಲ, ಯೋಗ ಮಾಡ್ತೀನಿ, ಜುಂಬಾ ಮಾಡ್ತೀನಿ, ಜಿಮ್ ಮಾಡ್ತೀನಿ, ಮೂರಲ್ಲೂ ಡಿಫ್ರೆಂಟ್ ಕೈಂಡ್ ಆಫ್ ಫೀಲಿಂಗ್ಸ್ ಬರುತ್ತೆ ನನಗೆ ಎಕ್ಸಸೈಸ್ ಮಾಡಿದಾಗ. ಕ್ಯಾನ್ ಯು ಬಿಲೀವ್ ದಿಸ್? ಮೂರಲ್ಲೂ ಡಿಫ್ರೆಂಟ್ ಕೈಂಡ್ಸ್ ಆಫ್ ಬೆನಿಫಿಟ್ಸ್ ಇದೆ. ಮೂರೂ ಮಾಡಿದ್ರು ಒಳ್ಳೆಯದು. ಯಾವ್ದು ಬೆಸ್ಟ್ ಅಂತ ತುಂಬ ಜನ ಕೇಳ್ತಿರ್ತಾರೆ. ಮೂರೂ ಬೆಸ್ಟು. ಬಟ್ ಯಾರು ಎಸ್ಪೆಷಲಿ ಹೌಸ್ ವೈಫ್ ಆಗಿದ್ದೀರ, ನೀವೊಂದು ಹೊರಗಡೆ ಸೋಷಲ್ ಇಟ್ಕೊಳ್ಳಿ, ಸೋಷಲ್ ಕನೆಕ್ಷನ್ ಇಟ್ಕೊಳ್ಳಿ, ಹೊರಗಡೆ ಹೋಗಿ. ಅಂದರೆ ಅಟ್ಲೀಸ್ಟ್ ನೀವು ಕ್ಲಾಸಸ್ಸಿಗೆ ಹೋಗಿ, ಮನೆಯಲ್ಲೆಲ್ಲ ಕೆಲಸ ಮಾಡ್ತೀರ, ಎಕ್ಸಸೈಸ್ ಮಾಡ್ತೀರ, ದಟ್ ಈಸ್ ಡಿಫ್ರೆಂಟ್. ಬಟ್ ನೀವು ಹೋಗ್ಬಿಟ್ಟು ಹೊರಗಡೆ ಎಕ್ಸಸೈಸ್ ಮಾಡಿದ್ರೆ ಅಟ್ಲೀಸ್ಟ್ ಕ್ಲಾಸಸ್ಗೆ ಹೋದ್ರೆ ಅಲ್ಲಿ ಜನ ಸಿಗ್ತಾರೆ, ಯಾರೋ ಒಬ್ಬರು ಅವರು ಫ್ರೆಂಡ್ಶಿಪ್ ಮಾಡ್ಕೊತೀರಾ, ಅಥವಾ ನೀವು ಒಂದು ಥಾಟ್ ಎಕ್ಸ್ಚೇಂಜ್ ಮಾಡ್ಕೊತೀರಾ, ಒಂದು ಚೇಂಜಸ್ ಆಗುತ್ತೆ. ಯು ನೀಡ್ ಚೇಂಜಸ್. ಮಸ್ಟ್ ಆ್ಯಂಡ್ ಶುಡ್ ಹಸ್ಬೆಂಡ್ ವೈಫಿಗೆ ಬೇಕೇ ಬೇಕು. ಈಗ ಹೊರಗಡೆ ಕೆಲಸ ಮಾಡೋರು ಅವ್ರು ಅಟ್ಲೀಸ್ಟ್ ಹೋಗ್ತಾರೆ, ಮಾತಾಡ್ಕೊತಾರೆ, ಬರ್ತಾರೆ. ಬಟ್ ಮನೇಲಿರೋರು ವಾಟ್ ಅಬೌಟ್ ಅಸ್? ಬರೀ ಕೆಲಸ ಮಾಡಿ, ಅಡುಗೆ ಮಾಡೋದು, ಮಕ್ಕಳು ನೋಡಿಕೊಂಡು, ದಟ್ ವಿಲ್ ಕ್ರಿಯೇಟ್ ಅ ಸ್ಟ್ರೆಸ್. ನಿಮ್ಮ ಒಳಗಡೆ ಒಂದು ಎನರ್ಜಿ, ಹೈಯರ್ ಎನರ್ಜಿ, ಅಂದರೆ ತುಂಬ ನೆಗೆಟಿವ್ ಎನರ್ಜಿನ ನಾವು ಕನೆಕ್ಟ್ ಮಾಡ್ತಾ, ದೋ ಇಟ್ ಈಸ್ ಅ ಗುಡ್ಡು, ಖುಷಿಯಾಗಿ ಎಲ್ಲನೂ ಮಾಡಿದ್ರು ದಟ್ ಕೈಂಡ್ ಆಫ್ ಸ್ಟ್ರೆಸ್ಫುಲ್ ಎನರ್ಜಿ ನಿಮ್ಮ ಬಾಡಿ ಒಳಗೆ ಕ್ರಿಯೇಟ್ ಎನರ್ಜಿ ಆಗ್ತಾ ಹೋಗುತ್ತೆ. ಅದು ಆಗ್ತಾ ದಟ್ ವಿಲ್ ಅಫೆಕ್ಟ್ ಆನ್ your mental and physical health. So that is why it's very important, ಎಸ್ಪೆಷಲಿ ಯಾರು ಸಿಟಿನಲ್ಲಿ ಇರ್ತೀರ, ಕನೆಕ್ಷನ್ ತುಂಬ ಕಮ್ಮಿ ಇರುತ್ತೆ. ಸೊ ನನಗೆ ಗೊತ್ತು. ಸೊ ಜಸ್ಟ್ ಗೋ ಟು ದ ಕ್ಲಾಸಸ್. ನಿಮ್ಗೆ ಆದರೆ ಪಾಸಿಬಲ್ ಆದರೆ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾಳೆ ನಾನು ಲೈವಿಗೆ ಬರ್ತೀನಿ. ನಾಳೆ ಐ ಥಿಂಕ್ 4:30 ಮೇಲೆ ನಾನು ಲೈವಿಗೆ ಬರ್ತೀನಿ. ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಮಾತಾಡೋಣ. ಆಫ್ಟರ್ ಲಾಂಗ್ ಟೈಮ್, ತುಂಬ ದಿನ ಆಯಿತು. ಸೊ ಮಾತಾಡೋಣ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಲಿಸ್ಟ್ ಮಾಡ್ಕೊಳ್ಳಿ, ಬನ್ನಿ, ಮಾತಾಡ್ತೀನಿ. ಲೈವಲ್ಲಿ ಬಂದಾಗ ನನಗೆ ಗೊತ್ತಿಲ್ಲ, ತುಂಬ ಮಾತಾಡ್ತೀನಿ. ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಕ್ವಶನ್ನ ನೋಟ್ ಡೌನ್ ಮಾಡ್ಕೊಂಡು ಬನ್ನಿ. ಸೊ ಮಾತಾಡೋಣ ಅಂತ ಹೇಳ್ತೀನಿ. ಸೊ ಹೀಗಿತ್ತು ನನ್ನ 2 ದಿನ ಹೀಗೆ ಕಳೆದಿದ್ದೀನಿ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ದಯವಿಟ್ಟು ಲೈಕು ಕಾಮೆಂಟು ಮಾಡೋದನ್ನ ಬರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ಎಲ್ಲವರಿಗೆ. ನಮಸ್ಕಾರ.